ನಮಸ್ಕಾರ ಸ್ನೇಹಿತರೆ, ನಾನು ರವಿಕುಮಾರ್ ದಾವಣಗೆರೆ. ನಾವೊಂದು ಪ್ರಸಿದ್ಧವಾದಂತಹ ಸ್ಥಳಕ್ಕೆ ಬಂದಿದ್ದೇವೆ. ನಾವು ಈಗ ದಾವಣಗೆರೆ ಜಿಲ್ಲೆ ಕಡ್ಲೆಬಾಳು ಗ್ರಾಮದಲ್ಲಿರುವಂತಹ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೋಡಲು ಬಂದಿದ್ದೇವೆ. ಬನ್ನಿ ಈ ಸ್ಥಳದ ಬಗ್ಗೆ ಮಾಹಿತಿ ಪಡೆಯೋಣ. ನಾವು ಈ ಸ್ಥಳವನ್ನು ತಲುಪಬೇಕಾದರೆ ದಾವಣಗೆರೆಯಿಂದ ಕಡ್ಲೆಬಾಳುಗೆ ಸುಮಾರು 10 ಕಿಲೋಮೀಟರ್ ಬೇಕಾಗುತ್ತದೆ. ಈ ಸ್ಥಳದ ಇತಿಹಾಸವನ್ನು ತಿಳಿಯಬೇಕಾದರೆ ನಾವು ಒಂದು ಪುರಾಣ ಕಥೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ರಾಕ್ಷಸ ದೊರೆಗಳಾದ ತಾರಕ ಮತ್ತು ಶೂರ, ಪದ್ಮಾಸುರ ಮತ್ತು ಅವರ ಅನುಯಾಯಿಗಳನ್ನು ಯುದ್ಧದಲ್ಲಿ ಕೊಂದ ನಂತರ ಭಗವಾನ್ ಷಣ್ಮುಖನು ತನ್ನ ಸಹೋದರ ಗಣೇಶ ಮತ್ತು ಇತರರೊಂದಿಗೆ ಕುಮಾರ ಪರ್ವತವನ್ನು ತಲುಪಿದನು. ಅವನನ್ನು ಇಂದ್ರ ಮತ್ತು ಅವನ ಅನುಯಾಯಿಗಳು ಬರಮಾಡಿಕೊಂಡರು. ಇಂದ್ರನೂ ಬಹಳ ಸಂತೋಷದಿಂದ ಕುಮಾರಸ್ವಾಮಿಯನ್ನು ತನ್ನ ಮಗಳು ದೇವಸೇನೆಯನ್ನು ಸ್ವೀಕರಿಸಲು ಮತ್ತು ಮದುವೆಯಾಗಲು ಪ್ರಾರ್ಥಿಸಿದನು. ಅದಕ್ಕೆ ಭಗವಂತನು ತಕ್ಷಣ ಒಪ್ಪಿದನು. ಕುಮಾರ ಪರ್ವತದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯಂದು ದೈವಿಕ ವಿವಾಹ ನೆರವೇರಿತು. ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಇತರೆ ಅನೇಕ ದೇವತೆಗಳು ಷಣ್ಮುಖನ ಮದುವೆ ಮತ್ತು ಪಟ್ಟಾಭಿಷೇಕ ಸಮಾರಂಭಕ್ಕಾಗಿ ಒಟ್ಟುಗೂಡಿದರು. ಇದಕ್ಕಾಗಿ ಹಲವಾರು ಪವಿತ್ರ ನದಿಗಳ ನೀರನ್ನು ತರಲಾಯಿತು. ಇವುಗಳೊಂದಿಗೆ ಮಹಾಭಿಷೇಕದ ನೀರು ಕೆಳಗೆ ಬಿದ್ದು ನದಿಯಾಗಿ ರೂಪುಗೊಂಡಿತು. ಇದನ್ನು ನಂತರ ಕುಮಾರಧಾರ ಎಂದು ಕರೆಯಲಾಯಿತು. ಗರುಡನ ದಾಳಿಯನ್ನು ತಪ್ಪಿಸಲು ಸುಬ್ರಹ್ಮಣ್ಯರ ಬೀಲದ್ವಾರ ಗುಹೆಗಳಲ್ಲಿ ಶಿವಭಕ್ತ ಮತ್ತು ಸರ್ಪರಾಜ ವಾಸುಕಿ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಿದ್ದರು. ಭಗವಾನ್ ಶಿವನ ಆಜ್ಞೆ ಅನುಸರಿಸಿ ಷಣ್ಮುಖನು ವಾಸುಕಿಯ ದರ್ಶನವನ್ನು ನೀಡಿದನು ಮತ್ತು ಅವನು ತನ್ನ ಭಕ್ತನೊಂದಿಗೆ ಈ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸುತ್ತೇನೆ ಎಂದು ಆಶೀರ್ವದಿಸಿದನು. ಆದ್ದರಿಂದ ವಾಸುಕಿ ಅಥವಾ ನಾಗರಾಜನಿಗೆ ಸಲ್ಲಿಸುವ ಪೂಜೆಗಳು ಸುಬ್ರಹ್ಮಣ್ಯ ದೇವರಿಗೆ ಸಲ್ಲುತ್ತದೆ. చరణాలి నమ్మి గురు తిరిగి గురుగా నిను చేరి గురు గుహని చరణాలి నమ్మి గురు తిరిగి గురుగా నిను చేరి గురువువని కొలిచి శరణంటే గురువువని కొలిచి శరణంటే గురుతరమూర్తి కరుణను రావా సుబ్రహ్మణ్య షణ్ముఖనాథ సుబ్రహ్మణ్య షణ్ముఖనాథ విభ్రమతే జమునీవే శక్తిధరా నీ కృప కలిగి శక్తిధరా నీ కృప కలిగి సకలము మాకిల సమకూరే సుబ్రహ్మణ్య షణ్ముఖ
శ్రీ శివశక్తుల సమైక్యతేజము వరవిన సుబ్రహ్మణ్యం షట్కోణాంచిత చిన్మయదీధితి కార్తికేయ శుభరూపం గురుగుహాయనిడి పరాత్పరమిది జ్ఞానయోగ ఫలసారం సుప్రభాతమై ఉదయం వైన కుమారసుతత్వగీతం